ಎಲ್ಲರಿಗೂ ನಮಸ್ಕಾರ. MHRDಯ ಯುಡೈಸ್ ಪ್ಲಸ್ ನಲ್ಲಿ 2026-27ನೇ ಸಾಲಿನ ಪ್ರೋಗ್ರೆಷನ್ ಆಕ್ಟಿವಿಟಿನ ರಿಲೀಸ್ ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು MHRDಯ ಯುಡೈಸ್ ಪ್ಲಸ್ ನಲ್ಲಿ ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಆಕ್ಟಿವಿಟಿನ ಯಾವ ರೀತಿ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋವನ್ನ ಪ್ರಪ್ರಥಮವಾಗಿ ನೋಡ್ತಾ ಇದ್ರೆ ನನ್ನ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋವನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ. ಜೊತೆಗೆ ಒಂದು ಲೈಕ್ ಅನ್ನು ಕೊಡಿ. ಆ ಲೈಕ್ ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ. ಮೊದಲಿಗೆ ನಾವು ಯಾವುದಾದ್ರೂ ಒಂದು ಬ್ರೌಸರ್ ನ ಓಪನ್ ಮಾಡಿ ಅಲ್ಲಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಅನ್ನ ಕೊಡಬೇಕು. ಸರ್ಚ್ ಅನ್ನ ಕೊಟ್ಟಾಗ ಈ ರೀತಿ ಲಿಂಕ್ಗಳು ಓಪನ್ ಆಗುತ್ತೆ. ಇದರಲ್ಲಿ ಮೊದಲನೇ ಒಂದು ಲಿಂಕ್ ಯುಡೈಸ್ ಪ್ಲಸ್ ಅಂತ ಇದೆ. ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಮೇಲ್ಗಡೆ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಷನ್ ಮಾಡಬೇಕು. ಸೆಲೆಕ್ಷನ್ ಮಾಡಿ ನಂತರ ಇಲ್ಲಿ ಗೋ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಎಲ್ಲಾ ಮಾಡ್ಯೂಲ್ಗಳು ಓಪನ್ ಆಗುತ್ತೆ. ಈಗ ನಾವು ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಮಾಡಬೇಕಾಗಿದೆ. ಹೀಗಾಗಿ ನಾವು ಸ್ಟೂಡೆಂಟ್ ಮಾಡ್ಯೂಲ್ ಅನ್ನ ಓಪನ್ ಮಾಡಬೇಕು. ಇಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಮುಂದ್ಗಡೆ ಲಾಗಿನ್ ಅಂತ ಇದೆ. ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಯೂಸರ್ ನೇಮ್ ಇರುವಲ್ಲಿ ನಿಮ್ಮ ಶಾಲೆಯ ಒಂದು ಡೈಸ್ ಕೋಡ್ ಅನ್ನ ನೀವು ಎಂಟ್ರಿ ಮಾಡಬೇಕು. ನಂತರ ಇಲ್ಲಿ ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡಬೇಕು. ನಂತರ ಇಲ್ಲಿ ಕೆಳಗಡೆ ಇಲ್ಲಿ ನೀಡಿರುವಂತ ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಸೈನ್ ಇನ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ನಿಮ್ಮ ಶಾಲೆಯ ಒಂದು ಲಾಗಿನ್ ಪೇಜ್ ಅಥವಾ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು 2025-26ನೇ ಸಾಲಿನಲ್ಲಿರುವಂತಹ ವಿದ್ಯಾರ್ಥಿಗಳನ್ನ 2026-27ನೇ ಸಾಲಿಗೆ ತೆಗೆದುಕೊಂಡು ಬರಬೇಕಾಗಿದೆ. ಹೀಗಾಗಿ 2025-26ನೇ ಸಾಲಿನಲ್ಲಿರುವಂತಹ ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ನಾವು ಕಂಪ್ಲೀಟ್ ಮಾಡಿ 2026-27ನೇ ಡ್ಯಾಶ್ ಬೋರ್ಡ್ ಅನ್ನ ನಾವು ಸ್ಟಾರ್ಟ್ ಮಾಡಬೇಕಾಗಿದೆ. ಹೀಗಾಗಿ ಮೊದಲು ನಾವಿಲ್ಲಿ 2026-27ನೇ ಡ್ಯಾಶ್ ಬೋರ್ಡ್ ಅನ್ನ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಮಾಹಿತಿ ಇರುತ್ತೆ. ಇದನ್ನ ನೀವು ಕ್ಲೋಸ್ ಮಾಡಿ. ನಂತರ ಇಲ್ಲಿ ಸ್ಕೂಲ್ ಇನ್ಫಾರ್ಮೇಶನ್ ಓಪನ್ ಆಗುತ್ತೆ. ಅದನ್ನು ಕೂಡ ಕ್ಲೋಸ್ ಮಾಡಿ. MHRDಯ ಯುಡೈಸ್ ಪ್ಲಸ್ ನಲ್ಲಿ 2026-27ನೇ ಸಾಲಿನ ಡ್ಯಾಶ್ ಬೋರ್ಡ್ ಈ ವರ್ಷ ಅತಿ ಬೇಗನೆ ಪ್ರಾರಂಭ ಮಾಡಿದ್ದಾರೆ. ಪ್ರಪ್ರಥಮವಾಗಿ ನಾವು MHRDಯ ಯುಡೈಸ್ ಪ್ಲಸ್ ನಲ್ಲಿ ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡಬೇಕು. ಅದು ಯಾವ ರೀತಿ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ಹಲವಾರು ಆಪ್ಷನ್ ಇದೆ. ಇದರಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಅಂತ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಇದರಲ್ಲಿ ಹಲವಾರು ಆಪ್ಷನ್ಸ್ ಇದಾವೆ. ಮೊದಲನೇ ಒಂದು ಆಪ್ಷನ್ ಪ್ರೋಗ್ರೆಷನ್ ಆಕ್ಟಿವಿಟಿ ಅಂತ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಮೊದಲನೇದಾಗಿ ಗೋ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ತರಗತಿಯನ್ನ ಆಯ್ಕೆ ಮಾಡ್ಕೋಬೇಕು. ನಾನು ಇಲ್ಲಿ 1ನೇ ತರಗತಿಯನ್ನ ಚೂಸ್ ಮಾಡ್ತೀನಿ. ನಂತರ ಕೆಳಗಡೆ ಇಲ್ಲಿ ಸೆಕ್ಷನ್ ಅನ್ನ ಚೂಸ್ ಮಾಡಬೇಕು. ಚೂಸ್ ಮಾಡಿ ಕೆಳಗಡೆ ಇಲ್ಲಿ ಗೋ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ತರಗತಿಯಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳ ಪಟ್ಟಿ ಇಲ್ಲಿ ಓಪನ್ ಆಗುತ್ತೆ. ಮೊದಲನೇ ಒಂದು ಕಾಲಮ್ ಅಲ್ಲಿ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ ಇದೆ. ನಂತರ ಎರಡನೇ ಒಂದು ಕಾಲಮ್ ಅಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್ ಇದೆ. ನಂತರ ಇಲ್ಲಿ ಎಲಿಜಿಬಲ್ ಪ್ರಮೋಟೆಡ್ ಕ್ಲಾಸ್ ಸೆಕ್ಷನ್ ಅಂತ ಇದೆ. ನಂತರ ಸ್ಟೇಟಸ್ ಇದೆ. ನಂತರ ಇಲ್ಲಿ ಪ್ರೋಗ್ರೆಸ್ಡ್ ಆನ್ ಅಂತ ಇದೆ. ನಂತರ ಇಲ್ಲಿ ಆಕ್ಷನ್ ಅಂತ ಇದೆ. ಈಗ ನಾವು ವಿದ್ಯಾರ್ಥಿಗಳ ಪ್ರೋಗ್ರೆಸ್ ಅನ್ನ ಎಂಟ್ರಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಬೇಸಿಕ್ ಡೀಟೇಲ್ ಅಲ್ಲಿ ಸ್ಟೂಡೆಂಟ್ ನೇಮು, ಪೆನ್ ನಂಬರು, ಸ್ಟೇಟ್ ಕೋಡು, ಜೆಂಡರ್, ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಮದರ್ ನೇಮ್ ಎಲ್ಲಾ ಡೀಟೇಲ್ಸ್ ಕೂಡ ಇಲ್ಲಿ ಇದೆ. ನಂತರ ಎರಡನೇ ಒಂದು ಕಾಲಮ್ ಅಲ್ಲಿ ನಾವು ಮಾಹಿತಿಯನ್ನ ಭರ್ತಿ ಮಾಡ್ತಾ ಹೋಗ್ಬೇಕು. ಎರಡನೇ ಕಾಲಮ್ ಅಲ್ಲಿ ಏನಿದೆ ಅಂದ್ರೆ ಮೊದಲನೇದಾಗಿ ಪ್ರೋಗ್ರೆಷನ್ ಸ್ಟೇಟಸ್ ಅಂತ ಇದೆ. ಇಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು. 2025-26ನೇ ಸಾಲಿನಲ್ಲಿ 1ನೇ ತರಗತಿ ಇರುವಂತ ವಿದ್ಯಾರ್ಥಿಗಳನ್ನ ನಾನು ಚೂಸ್ ಮಾಡಿದ್ದೀನಿ. ಆ ಒಂದು ವಿದ್ಯಾರ್ಥಿಗಳು ಎಕ್ಸಾಮ್ ಮೂಲಕ ಪ್ರಮೋಟ್ ಆಗಿದ್ದಾರೋ ಅಥವಾ ಇಲ್ಲೋ ಅಂತ ಕೇಳುತ್ತೆ. ನಂತರ ಇಲ್ಲಿ ನಾಟ್ ಪ್ರಮೋಟೆಡ್ ಅಂತ ಇದೆ. ನಂತರ ಇಲ್ಲಿ ಪ್ರಮೋಟೆಡ್ ವಿತೌಟ್ ಎಕ್ಸಾಮಿನೇಷನ್ ಅಂತ ಇದೆ. ಈ ಒಂದು ವಿದ್ಯಾರ್ಥಿಯನ್ನ ಎಕ್ಸಾಮಿನೇಷನ್ ಮೂಲಕ ಪ್ರಮೋಟ್ ಮಾಡ್ತಾ ಇದ್ದೀನಿ. ಹೀಗಾಗಿ ಮೊದಲನೇ ಒಂದು ಆಪ್ಷನ್ ಅನ್ನ ಚೂಸ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಅಂತ ಇದೆ. ಈ ಒಂದು ವಿದ್ಯಾರ್ಥಿ 1ನೇ ತರಗತಿ ಅಂದ್ರೆ 2025-26ನೇ ಸಾಲಿನಲ್ಲಿ 1ನೇ ತರಗತಿಯಲ್ಲಿ ಎಲ್ಲಾ ವಿಷಯಗಳನ್ನ ಸೇರ್ಕೊಂಡು ಎಷ್ಟು ಪರ್ಸೆಂಟೇಜ್ ಅನ್ನ ತೆಗೆದಿದ್ದಾನೆ ಆ ಒಂದು ಪರ್ಸೆಂಟೇಜ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕು. ಈ ಒಂದು ವಿದ್ಯಾರ್ಥಿಯ ಪರ್ಸೆಂಟೇಜ್ ಅನ್ನ ನಾನು ಉದಾಹರಣೆಯಾಗಿ ಎಂಟ್ರಿ ಮಾಡ್ತೀನಿ. ನಂತರ ಇಲ್ಲಿ ಆ ಒಂದು ವಿದ್ಯಾರ್ಥಿ 2025-26ನೇ ಸಾಲಿನಲ್ಲಿ ಶಾಲೆಗೆ ಹಾಜರಾದ ದಿನಗಳನ್ನ ನಾವಿಲ್ಲಿ ನಮೂದಿಸಬೇಕು. ನಂತರ ಕೆಳಗಡೆ ಇಲ್ಲಿ ಸ್ಕೂಲಿಂಗ್ ಸ್ಟೇಟಸ್ ಅಂತ ಇದೆ. 2026-27ನೇ ಸಾಲಿಂದು ಈ ಒಂದು ವಿದ್ಯಾರ್ಥಿ ನಿಮ್ಮ ಶಾಲೆಯಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೋ ಅಥವಾ TC ಯನ್ನು ತೆಗೆದುಕೊಂಡು ಹೋಗಿದಾನೋ ಆಪ್ಷನ್ ಇದೆ. ಈ ಒಂದು ವಿದ್ಯಾರ್ಥಿ ನಮ್ಮ ಶಾಲೆಯಲ್ಲಿ ಕಂಟಿನ್ಯೂ ಆಗಿದೆ. ಹೀಗಾಗಿ ಮೊದಲನೇ ಒಂದು ಆಪ್ಷನ್ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ನಾನು ಚೂಸ್ ಮಾಡ್ತೀನಿ. ನಂತರ ಕಾಲಮ್ ನಲ್ಲಿ ಕ್ಲಾಸ್ ಸೆಕೆಂಡ್ ಅಂತ ಇದೆ. ಇಲ್ಲಿ ಸೆಕ್ಷನ್ ಅನ್ನ ನಾವು ಚೂಸ್ ಮಾಡಬೇಕು. 2ನೇ ತರಗತಿಗೆ ಯಾವ ಒಂದು ಸೆಕ್ಷನ್ ಗೆ ಈ ಒಂದು ವಿದ್ಯಾರ್ಥಿಯನ್ನ ಅಡ್ಮಿಟ್ ಮಾಡ್ತಾ ಇದ್ರಿ ಆ ಸೆಕ್ಷನ್ ಅನ್ನ ಚೂಸ್ ಮಾಡಬೇಕು.
ನಂತರ ಇಲ್ಲಿ ಸ್ಟೇಟಸ್ ಪೆಂಡಿಂಗ್ ಇದೆ, ನಂತರ ಇಲ್ಲಿ ಪ್ರೋಗ್ರೆಸ್ಡ್ ಆನ್ ಅಂತ ಇದೆ. ಈ ಎಲ್ಲ ಮಾಹಿತಿಗಳನ್ನ ಭರ್ತಿ ಮಾಡಿದ ನಂತರ ಕೊನೆಯದಾಗಿ ನಾವು ಇಲ್ಲಿ ಅಪ್ಡೇಟ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬೀನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ನಾವು ಓಕೆನ ಕೊಡಬೇಕು. ಓಕೆ ಕೊಟ್ಟಾಗ ಇಲ್ಲಿ ಸ್ಟೇಟಸ್ ಡನ್ ಅಂತ ಬರುತ್ತೆ. ನಂತರ ಪ್ರೋಗ್ರೆಸ್ ಡನ್, ನೀವು ಯಾವಾಗ ಈ ಒಂದು ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಮಾಡಿರ್ತೀರಿ ಇಲ್ಲಿ ಡೇಟು ಮತ್ತು ಟೈಮ್ ಸ್ಟ್ಯಾಂಪ್ ಆಗಿರುತ್ತೆ. ಈ ರೀತಿಯಾಗಿ ನೀವು ಆಯ್ಕೆ ಮಾಡಿಕೊಂಡಿರುವಂತ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಸ್ಟೇಟಸ್ ಅನ್ನ ಎಂಟ್ರಿ ಮಾಡ್ತಾ ಹೋಗ್ಬೇಕಾಗುತ್ತೆ. 2025-26ನೇ ಸಾಲಿನಲ್ಲಿ ಆ ಒಂದು ವಿದ್ಯಾರ್ಥಿ ಗಳಿಸಿರುವಂತ ಪರ್ಸೆಂಟೇಜ್ ಅನ್ನ ಎಂಟ್ರಿ ಮಾಡಬೇಕು, ಶಾಲೆಗೆ ಹಾಜರಾದ ದಿನಗಳನ್ನ ಎಂಟ್ರಿ ಮಾಡಬೇಕು. ನಂತರ ಆ ಒಂದು ವಿದ್ಯಾರ್ಥಿ ನಮ್ಮ ಶಾಲೆಯಲ್ಲಿ ಕಂಟಿನ್ಯೂ ಆಗಿ ಸ್ಟಡಿ ಮಾಡ್ತಾ ಇದ್ದಾನೋ ಅಥವಾ ಟಿ.ಸಿ ಅನ್ನು ತೆಗೆದುಕೊಂಡು ಬೇರೆ ಶಾಲೆಗೆ ಹೋಗ್ತಾ ಇದ್ದಾನೋ ಆ ಒಂದು ಮಾಹಿತಿಯನ್ನ ನೀವು ಇಲ್ಲಿ ಎಂಟ್ರಿ ಮಾಡಿ ಕೊನೆಯದಾಗಿ ನೀವು ಇಲ್ಲಿ ಅಪ್ಡೇಟ್ ಅನ್ನು ಮಾಡಬೇಕಾಗುತ್ತೆ. ನೀವು ಆಯ್ಕೆ ಮಾಡಿಕೊಂಡಿರುವಂತ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳನ್ನ ಅಪ್ಡೇಟ್ ಮಾಡಿದ ನಂತರ ಕೊನೆಯದಾಗಿ ನಾವು ಫೈನಲೈಸ್ ಅನ್ನ ಮಾಡಬೇಕಾಗುತ್ತೆ. ಈ ಫೈನಲೈಸ್ ಬಟನ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ನಾನು ಆಯ್ಕೆ ಮಾಡಿಕೊಂಡಿರುವಂತ ತರಗತಿ 1ನೇ ತರಗತಿ ಸೆಕ್ಷನ್ ಎ. ಈ ಒಂದು ತರಗತಿಯಲ್ಲಿ ಎಕ್ಸಾಮಿನೇಷನ್ ಮೂಲಕ ಪ್ರಮೋಟ್ ಆದಂತ ವಿದ್ಯಾರ್ಥಿಗಳ ಸಂಖ್ಯೆ 18. ನಂತರ ನಾಟ್ ಪ್ರಮೋಟೆಡ್ 0 ಇದೆ. ನಂತರ ಪ್ರಮೋಟೆಡ್ ವಿತೌಟ್ ಎಕ್ಸಾಮಿನೇಷನ್ 0 ಇದೆ. ಇಲ್ಲಿ ಟೋಟಲ್ 18 ವಿದ್ಯಾರ್ಥಿಗಳಿದ್ದಾರೆ. ಆಮೇಲೆ ಕೆಳಗಡೆ ಇಲ್ಲಿ ಸ್ಟಡಿಂಗ್ ಇನ್ ದ ಸೇಮ್ ಸ್ಕೂಲ್ 18 ಇದೆ. ಇಲ್ಲಿ ಟಿ.ಸಿ ತೆಗೆದುಕೊಂಡು ಹೋದಂತ ವಿದ್ಯಾರ್ಥಿಗಳ ಸಂಖ್ಯೆ 0 ಇದೆ. ಟೋಟಲ್ 18 ಇದೆ. ಈ ರೀತಿ ಪಾಪ್ಅಪ್ ಮೆಸೇಜ್ ಬರುತ್ತೆ. ಈ ಮಾಹಿತಿ ಸರಿಯಾಗಿದ್ರೆ ನಾವು ಇಲ್ಲಿ ಕನ್ಫರ್ಮ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಪ್ರೋಗ್ರೆಷನ್ ಆಕ್ಟಿವಿಟಿ ಆಫ್ ಆಲ್ ಸ್ಟೂಡೆಂಟ್ ಆಫ್ ದ ಕ್ಲಾಸ್ ಫಸ್ಟ್ ಅಂಡ್ ಸೆಕ್ಷನ್ ಎ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬರುತ್ತೆ. ಇಲ್ಲಿ ಓಕೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಈಗ ನೀವು ಆಯ್ಕೆ ಮಾಡಿಕೊಂಡಿರುವಂತ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳ ಮಾಹಿತಿ ಅಪ್ಡೇಟ್ ಆಗಿ ಆ ಒಂದು ತರಗತಿ ಫೈನಲೈಸ್ ಆಯ್ತು. ಈಗ ನಿಮ್ಮ ಶಾಲೆಯಲ್ಲಿರುವಂತ ಎಲ್ಲಾ ತರಗತಿಗಳನ್ನ ಫೈನಲೈಸ್ ಮಾಡಿದ ನಂತರ ಕೊನೆಯದಾಗಿ ನಾವು ಇಲ್ಲಿ ಮತ್ತೆ ಇಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಮತ್ತೆ ಪ್ರೋಗ್ರೆಷನ್ ಆಕ್ಟಿವಿಟಿ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಇದು ಯಾವಾಗ ಅಂದ್ರೆ ಎಲ್ಲಾ ತರಗತಿಗಳು ಫೈನಲೈಸ್ ಆದ ನಂತರ ಕೊನೆಯದಾಗಿ ನಾವಿಲ್ಲಿ ಫೈನಲೈಸ್ ಪ್ರೋಗ್ರೆಷನ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಅನ್ನ ಮಾಡುವುದರ ಮೂಲಕ ನಮ್ಮ ಶಾಲೆಯ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ನಾವು ಕಂಪ್ಲೀಟ್ ಮಾಡಲಾಗುತ್ತೆ. ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಅನುಕೂಲ ಆಗಿದ್ರೆ ನನ್ನ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.